HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಸಕಲೇಶಪುರದಲ್ಲಿ ಪೊಲೀಸರಿಂದ ಹಿಂದೂ ಮುಸ್ಲಿಂ ಶಾಂತಿ ಸಭೆ ಆಯೋಜನೆ. ಶಾಂತಿ ಸೌಹಾರ್ದತೆಯಿಂದ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಆಚರಿಸಲು ಮನವಿ. ಸಾರ್ವಜನಿಕ ಗಣಪತಿ ಪ್ರತಿಷ್ಠಾಪನೆಗೆ 31 ನಿಯಮಾವಳಿಗಳು ಅನ್ವಯ. ಕಾಂಗ್ರೆಸ್ ತತ್ವ ಸಿದ್ಧಾಂತ ವಿರುದ್ಧ ನಡೆದುಕೊಂಡವರ ಮೇಲೆ ಕ್ರಮ. ಹೂಡಾ ಅಧ್ಯಕ್ಷ ಸ್ಥಾನ ಸಿಎಂ ಹೇಳಿದಂತೆ ತೀರ್ಮಾನವಾಗಲಿ. ಕೆಪಿಸಿಸಿ ಸದಸ್ಯ ಸಲೀಂ ಅಬ್ದುಲ್ ಹೇಳಿಕೆ. ಸಕಲೇಶಪುರ ತಾಲೂಕಿನ 3 ಕಣ್ಣುಗುಡ್ಡ ವ್ಯಾಪ್ತಿಯ 8 ಗ್ರಾಮಗಳ ರೈತರಿಗೆ ನೋಟಿಸ್ ಜಾರಿ. ವಾಸವಿರುವ ಕೂಲಿ ಕಾರ್ಮಿಕರ ಹಾಗೂ ಹಿಡುವಳಿದಾರರ ಮನೆಗಳ ತೆರವಿಗೆ ಆದೇಶ. ಮೂಲ ನಿವಾಸಿಗಳಿಗೆ ಆತಂಕ. ಅರಣ್ಯಾಧಿಕಾರಿಗಳ ವಿರುದ್ಧ ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ಆಕ್ರೋಶ. ಶಾಂತಿ ಸೌಹಾರ್ದತೆಯಿಂದ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಆಚರಣೆಯನ್ನ ಕಟ್ಟುನಿಟ್ಟಾಗಿ ಆಚರಿಸುವ ಮೂಲಕ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಿ ಎಂದು ಸಕಲೇಶಪುರ ತಾಲೂಕು ವೃತ್ತ ನಿರೀಕ್ಷಕ ನಿರಂಜನ್ ಕುಮಾರ್ ಹೇಳಿದರು. ಸಕಲೇಶಪುರ ತಾಲೂಕಿನಲ್ಲಿ ಗಣೇಶ ಹಬ್ಬ ಹಾಗೂ ಮುಸ್ಲಿಂ ಹಬ್ಬವಾದ ಈದ್ ಮಿಲಾದ್ ಪ್ರಯುಕ್ತ ಪಟ್ಟಣದ ಲಯನ್ಸ್ ಹಾಲ್ನಲ್ಲಿ ಹಿಂದೂ ಮುಸ್ಲಿಂ ಶಾಂತಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ಸಭೆಯಲ್ಲಿ ಉದ್ದೇಶಿಸಿ ಮಾತನಾಡುತ್ತಾ ಗಣೇಶ ಮಂಡಳಿ ಪದಾಧಿಕಾರಿಗಳು ಮತ್ತು ಪ್ರತಿನಿಧಿಗಳು ಪಾಲಿಸಬೇಕಾದ ನಿಯಮಗಳು ಮತ್ತು ಷರತ್ತುಗಳನ್ನು ವಿವರಿಸಿದರು. ಇದರಲ್ಲಿ ಕೇವಲ ಗಣಪತಿಯನ್ನು ಪ್ರತಿಷ್ಠಾಪಿಸುವವರು ಮಾತ್ರ ಪಾಲಿಸಬೇಕಾದ ಸುಮಾರು 31 ಅಂಶಗಳನ್ನು ಅವರು ವಿವರಿಸಿದರು. ಗಣೇಶ ಹಬ್ಬದ ಆಚರಣೆಯ ಕಾಲಕ್ಕೆ ಮತ್ತು ವಿಸರ್ಜನೆ ಕಾಲಕ್ಕೆ ಕಾನೂನು ಭಂಗ ಮಾಡುವ ಪ್ರಯತ್ನ ಮಾಡುವವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಜರುಗಿಸಲಾಗುವುದು. ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಸಂಘದ ಪದಾಧಿಕಾರಿಗಳು ಶಾಂತಿ ಸೌಹಾರ್ದತೆಯಿಂದ ಗಣೇಶ ಹಬ್ಬದ ಆಚರಣೆ ಮತ್ತು ವಿಸರ್ಜನೆಯನ್ನ ಕಟ್ಟುನಿಟ್ಟಾಗಿ ಪಾಲಿಸುವುದು ಅಲ್ಲದೆ ಸಂಘದ ಪದಾಧಿಕಾರಿಗಳು ಗಣೇಶ ಹಬ್ಬದ ಆಚರಣೆ ಸಂದರ್ಭದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ತೊಡಗಿಸಿಕೊಳ್ಳುವುದು. ಏನಾದರೂ ಅನಾಹುತಗಳು ಸಂಭವಿಸಿದಲ್ಲಿ ಸಂಘಟನಾಕಾರರನ್ನೇ ಹೊಣೆಗಾರರನ್ನಾಗಿ ಮಾಡಿ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುವುದೆಂದು ಹೇಳಿದರು. ಈ ವೇಳೆ ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಆರಕ್ಷಕ ಉಪನಿರೀಕ್ಷಕ ಪ್ರಸನ್ನ, ಅಪರಾಧ ವಿಭಾಗದ ಆರಕ್ಷಕ ನಿರೀಕ್ಷಕ ಸರ್ದಾರ್ ಪಾಷಾ ಸೇರಿದಂತೆ ಹೆಚ್ಚಿನ ಸಂಖ್ಯೆಯ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದವರು ಭಾಗಿಯಾಗಿ ಹಬ್ಬದ ಆಚರಣೆಯಲ್ಲಿ ಕೈಗೊಳ್ಳಬೇಕಾದ ನಿಯಮಗಳನ್ನು ತಿಳಿದುಕೊಂಡರು. HCN ನ್ಯೂಸ್ ಸಕಲೇಶಪುರ. ಹಾಸನ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಗಮನಕ್ಕೆ ಬಾರದೆ ಪಕ್ಷದ ತತ್ವ ಸಿದ್ಧಾಂತಕ್ಕೆ ವಿರುದ್ಧವಾಗಿ ನಾವೆಲ್ಲರೂ ಕಾಂಗ್ರೆಸ್ಸಿನವರೇ ಎಂಬಂತೆ ಬಿಂಬಿಸುವ ಮೆರವಣಿಗೆ ಮಾಡಲಾಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಲಾಗಿದ್ದು, ಹೂಡಾ ಅಧ್ಯಕ್ಷ ಸ್ಥಾನ ಯಾರಿಗೆ ಕೊಡಬೇಕು ಎಂಬುದನ್ನು ಸಿಎಂ ತೀರ್ಮಾನ ಮಾಡಲಿದ್ದು ಅದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ ಎಂದು ಕೆಪಿಸಿಸಿ ಸದಸ್ಯ ಸಲೀಂ ಅಬ್ದುಲ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಹಾಸನ ಜಿಲ್ಲಾ ಕಾಂಗ್ರೆಸ್ ಸಮಿತಿಗೆ ಅಥವಾ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ಯಾವುದೇ ಮಾಹಿತಿ ನೀಡದೆ ಕೆಲವು ವ್ಯಕ್ತಿಗಳು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವರೆಂದು ಹೇಳಿಕೊಂಡು ಒಬ್ಬ ಖಾಸಗಿ ವ್ಯಕ್ತಿಯ ಪರವಾಗಿ ಮನವಿ ಮಾಡಿದ್ದು ಪಕ್ಷಕ್ಕೆ ಹಾನಿ ಉಂಟಾಗಿರುತ್ತದೆ. ಇದನ್ನು ಪಕ್ಷ ಒಪ್ಪುವುದಿಲ್ಲ ಎಂದರು. ಕೆಲವು ಕೂಲಿ ಕಾರ್ಮಿಕರಿಗೆ ಆಮಿಷ ಒಡ್ಡಿ ಜನರನ್ನ ಕರೆತಂದು ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಪ್ರಯತ್ನಿಸಿದ್ದು, ನಂತರದಲ್ಲಿ ಹಾಸನ ನಗರ ಪೊಲೀಸ್ ಠಾಣೆ ಮುಂಭಾಗ ಪ್ರತಿಭಟನೆಗೆ ಭಾಗವಹಿಸಲು ಬಂದಿದ್ದ ಕೂಲಿ ಕಾರ್ಮಿಕರಿಗೆ ಊಟ ತಿಂಡಿ ಮತ್ತು ಸಂಬಳ ನೀಡಲಿಲ್ಲ ಎಂಬ ಬಗ್ಗೆ ವರದಿಯಾಗಿದ್ದು, ಆ ಸಮಯದಲ್ಲಿ ಸದರಿ ಜನರಿಗೆ ಪೊಲೀಸರು ಲಾಠಿ ಏಟು ನೀಡಿರುವುದಾಗಿಯೂ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದೆ ಎಂದು ದೂರಿದರು. ಇದು ಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಮಾಡುವ ಉದ್ದೇಶದಿಂದ ಪಕ್ಷಕ್ಕೆ ಸಂಬಂಧ ಇಲ್ಲದೇ ಇರುವ ಕೆಲವು ಶಕ್ತಿಗಳು ಆಟ ಆಡುತ್ತಿವೆ. ಈ ಬಗ್ಗೆ ಪಕ್ಷದ ವರಿಷ್ಠರ ಗಮನಕ್ಕೆ ತರಲಾಗಿದ್ದು, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ವಿರುದ್ಧವಾಗಿ ನಡೆದುಕೊಂಡವರ ವಿರುದ್ಧ ಕ್ರಮ ಜರುಗಿಸಲಾಗುವುದೆಂದು ಎಚ್ಚರಿಸಿದರು. ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲಾ ವರ್ಗದ ಜನರಿಗೆ ಸೂಕ್ತ ಸ್ಥಾನಮಾನ ನೀಡುವಂತೆ ಪಕ್ಷದ ಜಿಲ್ಲಾಧ್ಯಕ್ಷರ ಮೂಲಕ ಮಾನ್ಯ ಸಂಸದರು, ಜಿಲ್ಲಾ ಉಸ್ತುವಾರಿ ಸಚಿವರು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲರಿಗೂ ಮನವಿ ಸಲ್ಲಿಸಲಾಗಿದೆ. ಸೂಕ್ತ ಸಮಯದಲ್ಲಿ ಎಲ್ಲಾ ವರ್ಗಕ್ಕೂ ಸ್ಥಾನಮಾನ ಸಿಗಲಿದೆ ಎಂಬ ವಿಶ್ವಾಸ ನಮ್ಮದಾಗಿದೆ. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನವನ್ನ ಯಾರಿಗೆ ನೀಡಬೇಕೆನ್ನುವ ತೀರ್ಮಾನವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವೆಲ್ಲರೂ ಅಧಿಕಾರ ನೀಡಿದ್ದು ಅವರು ತೆಗೆದುಕೊಳ್ಳುವ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ ಎಂದು ಈ ಸಂದರ್ಭದಲ್ಲಿ ತಿಳಿಸಲು ಇಚ್ಛಿಸುತ್ತೇವೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಅಬ್ದುಲ್ ಕಯ್ಯೂಂ, ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಘು ದಾಸರಕೊಪ್ಲು, ಕೆಪಿಸಿಸಿ ಅಲ್ಪಸಂಖ್ಯಾತರ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಸಮದ್, ಗ್ರಾಮಾಂತರ ಬ್ಲಾಕ್ ಅಧ್ಯಕ್ಷ ಚಂದ್ರಶೇಖರ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಿನ್ನೆ ಅಚಾನಕ್ಕಾಗಿ ಹಾಸನ ನಗರದಲ್ಲಿ ಹಲವು ಸಂಘಟನೆಗಳು, ಪಕ್ಷಗಳ ಮುಖಂಡರುಗಳು ಸೇರಿಕೊಂಡಂತೆ ಒಂದು ಮೆರವಣಿಗೆ ಮತ್ತು ಪ್ರತಿಭಟನೆ ಹಾಗೂ DC ಕಚೇರಿಗೆ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡ್ತಕ್ಕಂತಹ ಒಂದು ಸಭೆ ನಿನ್ನೆ ನಡೆಸಲಾಗಿತ್ತು. ಆ ಸಭೆ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಕ್ಕಾಗಲಿ ಗಮನಕ್ಕೆ
ಸಕಲೇಶಪುರ ತಾಲೂಕಿನ ಹಾನಬಾಳ್ ಹೋಬಳಿಯ ಮೂರುಕಣ್ಣುಗುಡ್ಡ ವ್ಯಾಪ್ತಿಗೆ ಒಳಪಡುವ 8 ಗ್ರಾಮಗಳ ಪ್ರತಿಯೊಬ್ಬ ರೈತರಿಗೂ ಕರ್ನಾಟಕ ಅರಣ್ಯ ಕಾಯ್ದೆ 1963ರ 64A ಅಡಿಯಲ್ಲಿ ನೋಟಿಸ್ ಜಾರಿ ಮಾಡುತ್ತಿದ್ದು, ಕಂದಾಯ ಜಮೀನಾಗಿದ್ದರೂ ಕೂಡ ವಾಸವಿರುವ ಕೂಲಿ ಕಾರ್ಮಿಕರ ಹಾಗೂ ಹಿಡುವಳಿದಾರರ ಮನೆಗಳ ತೆರವಿಗೆ ಆದೇಶ ಮಾಡುತ್ತಿದ್ದಾರೆ. ಇದರಿಂದ ಮೂಲ ನಿವಾಸಿಗಳಿಗೆ ಆತಂಕ ಎದುರಾಗಿದೆ ಎಂದು ಮಾಜಿ ಶಾಸಕ ಎಚ್.ಎಂ. ವಿಶ್ವನಾಥ್ ಅರಣ್ಯಾಧಿಕಾರಿಗಳ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಕಲೇಶಪುರ ತಾಲೂಕಿನ ಮೂರ್ಕಣ್ಣುಗುಡ್ಡದ ಅಗನಿ ಗ್ರಾಮದಲ್ಲಿ ತಮ್ಮ ಉಳಿವಿಗಾಗಿ 8 ಗ್ರಾಮಸ್ಥರು ಅರಣ್ಯಾಧಿಕಾರಿಗಳು ಹಾಗೂ ಕಂದಾಯ ಅಧಿಕಾರಿಗಳ ವಿರುದ್ಧ ಕಾನೂನು ಹೋರಾಟಕ್ಕೆ ಸಂಬಂಧಿಸಿದ ಸಭೆ ನಡೆಸಲಾಯಿತು. ಸಭೆ ಅಧ್ಯಕ್ಷತೆ ವಹಿಸಿಕೊಂಡ ಮಾಜಿ ಶಾಸಕರಾದ ಎಚ್.ಎಂ. ವಿಶ್ವನಾಥ್ ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ತುಂಬಾ ವರ್ಷಗಳಿಂದ ಇಲ್ಲಿ ಜನರು ತಮ್ಮ ಜೀವನ ಹಾಗೂ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಈಗಾಗಲೇ ಇಲ್ಲಿ ಕೆಲವರಿಗೆ 94C ಅಡಿಯಲ್ಲಿ ಮನೆ ಮಂಜೂರು ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಎಚ್ಆರ್ಪಿ ಹಾಗೂ ಮಾಜಿ ಸೈನಿಕರಿಗೆ ಜಮೀನು ಮೀಸಲಾತಿ ಇದೆ. ಅಲ್ಲದೆ ಇಲ್ಲಿಂದ ಎತ್ತಿನಹೊಳೆ ನೀರಾವರಿ ಯೋಜನೆ ಶುರುವಾಗುತ್ತಿದೆ. ಅಲ್ಲದೆ ಅತಿಯಾದ ಮಳೆಯಿಂದ ಇಲ್ಲಿಯ ಬೆಳೆಗಾರರ ಜೀವನ ಅತಂತ್ರ ಸ್ಥಿತಿಯಲ್ಲಿದೆ. ಆದರೆ ಈಗ ಅರಣ್ಯಾಧಿಕಾರಿಗಳು ಹಾಗೂ ಕಂದಾಯ ಅಧಿಕಾರಿಗಳು ರೈತರಿಗೆ ಸೆಕ್ಷನ್ 4 ಅಡಿಯಲ್ಲಿ ನೋಟಿಸ್ ಕೊಡೋದಕ್ಕೆ ಮುಂದಾಗಿದ್ದು ಒಕ್ಕಲೆಬ್ಬಿಸುವ ಹುನ್ನಾರ ನಡೆಸುತ್ತಿದ್ದಾರೆ ಎಂದರು. ಮೂರ್ಕಣ್ಣುಗುಡ್ಡದ ವ್ಯಾಪ್ತಿಯ 8 ಗ್ರಾಮಗಳಾದ ಅಗನಿ, ಕಾಡುಮನೆ ಗ್ರಾಮ, ಕಾಡುಮನೆ ಎಸ್ಟೇಟ್, ನಡಳ್ಳಿ, ಕಾಮನಹಳ್ಳಿ, ಮಲ್ಲಗದ್ದೆ, ಅಚ್ಚನಹಳ್ಳಿ, ಮಂಜನಹಳ್ಳಿ, ಬಿಳಿಸಾರೆ ಗ್ರಾಮಸ್ಥರು ಆತಂಕದಲ್ಲಿ ತಮ್ಮ ಜೀವನ ನಡೆಸುವಂತಾಗಿದೆ. 1963ರ ಕರ್ನಾಟಕ ಅರಣ್ಯ ಕಾಯ್ದೆ ಪ್ರಕಾರ ಸೆಕ್ಷನ್ 4 ನಂತರದ ಎಲ್ಲಾ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ಸೆಕ್ಷನ್ 17 ಅಡಿಯಲ್ಲಿ ರಕ್ಷಿತ ಅರಣ್ಯ ಎಂದು ಗೆಜೆಟ್ ನೋಟಿಫಿಕೇಷನ್ ಹೊರಡಿಸಿದ ನಂತರವಷ್ಟೇ ಆ ಜಾಗವು ಅರಣ್ಯ ಇಲಾಖೆ ವ್ಯಾಪ್ತಿಗೆ ಒಳಪಡುತ್ತದೆ ಮತ್ತು ಯಾರಾದರೂ ಒತ್ತುವರಿ ಮಾಡಿದರೆ 64A ಅಡಿಯಲ್ಲಿ ಕ್ರಮ ಜರುಗಿಸಿ ತೆರವುಗೊಳಿಸಬಹುದು. ಸೆಕ್ಷನ್ 17 ಉದ್ಘೋಷಣೆ ಹೊರಡಿಸಿದ ನಂತರ ಆ ಜಾಗದೊಳಗೆ ಇರುವ ಪ್ರದೇಶ, ವಿಸ್ತೀರ್ಣ ಹಾಗೂ ಗೆಜೆಟ್ ನೋಟಿಫಿಕೇಷನ್ ನಂಬರ್ ನಮೂದಿಸಿ ಈ ಗಡಿಯ ಸುತ್ತಮುತ್ತ ಅರಣ್ಯ ಇಲಾಖೆ ಬೋರ್ಡ್ಗಳನ್ನು ಅಳವಡಿಸಬಹುದು. ಆದರೆ ಮೂರ್ಕಣ್ಣುಗುಡ್ಡ ಪ್ರಕರಣದಲ್ಲಿ 1924ರಲ್ಲಿ ವಜಾಗೊಂಡಿರುವ ನೋಟಿಫಿಕೇಷನ್ ನಂಬರ್ ಹಾಗೂ ಸೆಕ್ಷನ್ 4ರಲ್ಲಿ ತಿಳಿಸಿದ ವಿಸ್ತೀರ್ಣವನ್ನು ಬೋರ್ಡ್ಗಳಲ್ಲಿ ಹಾಕಿರುತ್ತಾರೆ ಎಂದು ಆಗ್ರಹಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ದೇವಾಲದ ಕೆರೆ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಪೂರ್ಣೇಶ್ ಮಾತನಾಡಿ, ರಸ್ತೆ ನಿರ್ಮಾಣ, ಕೆಇಬಿ ಸಂಪರ್ಕ ಸೇರಿದಂತೆ ಅಂಗನವಾಡಿ, ಶಾಲೆ ನಿರ್ಮಿಸಲು ಅರಣ್ಯ ಇಲಾಖೆಯವರು ಬಿಡುತ್ತಿಲ್ಲ. ಇದರಿಂದ ಇಲ್ಲಿಯ ಮೂಲ ನಿವಾಸಿಗಳಿಗೆ ಬದುಕಿನ ಬಗ್ಗೆ ಆತಂಕ ಎದುರಾಗಿದೆ. ಇದರ ಬಗ್ಗೆ ನಾವು ಕಾನೂನು ಹೋರಾಟ ನಡೆಸಲಾಗುವುದು. ಸುಮಾರು 100 ವರ್ಷಗಳಿಂದಲೂ ಹಳೆಯದಾದ 1920ರ ವಜಾಗೊಂಡಿರುವ ಗೆಜೆಟ್ ನೋಟಿಫಿಕೇಷನ್ ಆಧಾರದ ಮೇಲೆ ರಕ್ಷಿತ ಅರಣ್ಯ ಮಾಡುವುದು ಸರಿಯಾದ ಕ್ರಮವಾಗಿರುವುದಿಲ್ಲ ಎಂದು ಆಗ್ರಹಿಸಿದ್ದಾರೆ. ಆದ್ದರಿಂದ ಸರ್ಕಾರವು 1963ರ ಕರ್ನಾಟಕ ಅರಣ್ಯ ಕಾಯ್ದೆ ಅಡಿಯಲ್ಲಿ ಕಾನೂನು ರೀತಿಯಾಗಿ ಜನವಸತಿ ಪ್ರದೇಶ ಹಾಗೂ ಹಿಡುವಳಿ ದಾಖಲೆಗಳನ್ನು ಪರಿಶೀಲಿಸಿ ಹೊಸ ಸೆಕ್ಷನ್ 4 ನೋಟಿಫಿಕೇಷನ್ ಹೊರಡಿಸಿ ಅರಣ್ಯವನ್ನ ಹಾಗೂ ಅಲ್ಲಿ ವಾಸಿಸುತ್ತಿರುವ ಜನಜೀವನವನ್ನು ಅನುವು ಮಾಡಿಕೊಡಬೇಕೆಂದು ಕಂದಾಯ ಇಲಾಖೆ ಅಧಿಕಾರಿಗಳು ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ 8 ಗ್ರಾಮದ ಗ್ರಾಮಸ್ಥರುಗಳು ಹಾಜರಿದ್ದರು. ಕಂದಾಯ ಇಲಾಖೆ ಹಾಗೂ ಉಪವಿಭಾಗಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು. HCN ನ್ಯೂಸ್, ಸಕಲೇಶಪುರ. ಇಲ್ಲಿ ಮರಮುಟ್ಟುಗಳಿಲ್ಲ, ಬಲಮಾಡ್ತಕ್ಕಂಥ ಇದು ಹಸಿರು ನೀಣೆ ಇರ್ತಕ್ಕಂಥದ್ದು. ಇಲ್ಲಿ ರೈತರು ಮತ್ತು ಕೂಲಿ ಕಾರ್ಮಿಕರು ಸಿಕ್ಕಷ್ಟು ಆಗಿದ್ದಾರೆ, ತುಂಬ ಜನ ಇದ್ದಾರೆ. ನನ್ನ ಕಾರಣಕ್ಕೆ ಅವ್ರಿಗೆ ಮನವರಿಕೆ ಮಾಡಿದಂತೆ 24ನೇ ಇಸ್ವಿಯಲ್ಲಿ ಮತ್ತೊಂದು ಗೆಜೆಟ್ ನೋಟಿಫಿಕೇಶನ್ ನೋಡಿಸಿ ಆ 20ರ ಗೆಜೆಟ್ ನೋಟಿಫಿಕೇಶನ್ ರದ್ದು ಮಾಡಿದ್ರು. 7,900 ಎಕರೆನ ಏನು ಅರಣ್ಯ ಅಂತ ಘೋಷಣೆ ಮಾಡಕ್ಕೆ ಮಾಡಿದ್ರು ಅದು ರದ್ದಾಗುತ್ತೆ. 1924ರ ನಂತರ ಮಹಾರಾಜರು, ಬ್ರಿಟಿಷ್ ಸರ್ಕಾರ ಎಲ್ಲವೂ ಕೂಡ 1928, 29, 30, 34, 36, 38 ಸ್ವತಃ ನಾನೇ ಇದ್ದೇನೆ. ಬ್ರಿಟಿಷರ ಒಬ್ಬ ಕಾಡುಮನೆ ಎಸ್ಟೇಟಿನ ದೊರೆಗೆ ಕೂಡ ಇಲ್ಲಿ ಸ್ಯಾಂಕ್ಷನ್ ಮಾಡಿದ್ದಾರೆ, ನಮಗೆಲ್ಲರಿಗೂ ಸ್ಯಾಂಕ್ಷನ್ ಮಾಡಿದ್ದಾರೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಕಾಡಾನೆ ದಾಳಿಯಿಂದ ತೀವ್ರ ಗಾಯಗೊಂಡ ಮೊದ್ಲಾಪುರ ಗ್ರಾಮದ ಕಮಲಮ್ಮ ಮಹಿಳೆಯು ನಗರದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಬುಧವಾರದಂದು ಅರ್ಕಲಗೂಡು ಕ್ಷೇತ್ರದ ಶಾಸಕ ಎ. ಮಂಜು ಆಸ್ಪತ್ರೆಗೆ ಆಗಮಿಸಿ ಯೋಗಕ್ಷೇಮ ವಿಚಾರಿಸಿ ತಕ್ಷಣ ಪರಿಹಾರ ನೀಡಿ ರೈಲ್ವೆ ಟ್ರ್ಯಾಕ್ ಬ್ಯಾರಿಕೇಡ್ ಹಾಕುವಂತೆ ಆಗ್ರಹಿಸಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಶಾಸಕರು, ಅರ್ಕಲಗೂಡು ತಾಲೂಕು ಮೊದ್ಲಾಪುರ ಗ್ರಾಮದಲ್ಲಿ ಕಮಲಮ್ಮ ಮಹಿಳೆ ಮೇಲೆ ಕಾಡಾನೆ ದಾಳಿ ನಡೆಸಿರುವುದು ದುರದೃಷ್ಟಕರ. ಮಳೆ ಬಂದಾಗ ಛತ್ರಿ ಹಿಡಿದುಕೊಂಡು ಗದ್ದೆ ಕಡೆ ಹೋದ ವೇಳೆ ಆನೆ ನೇರವಾಗಿ ಆಕೆ ಮೇಲೆ ದಾಳಿ ಮಾಡಿದೆ. ಜನರೆಲ್ಲ ಕೂಗಿದಾಗ ಆನೆ ಅಲ್ಲಿಂದ ಬೇರೆಡೆಗೆ ಹೋಗಿ ಪ್ರಾಣ ಉಳಿದುಕೊಂಡಿದೆ. ಇಲ್ಲವಾಗಿದ್ರೆ ಅಲ್ಲಿ ಪ್ರಾಣ ಹೋಗ್ತಿತ್ತು. ನಾವು ಮತ್ತು ಅರಣ್ಯ ಇಲಾಖೆಯವರು ಎಷ್ಟೇ ಪ್ರಯತ್ನ ಪಟ್ಟರೂ ಊರೊಳಗೆ ಮನೆ ಹತ್ತಿರ ಬಂದಿದೆ ಎಂದರೆ ಭಾರಿ ಶೋಚನೀಯ ಸ್ಥಿತಿ ಇದು ಎಂದು ಬೇಸರ ವ್ಯಕ್ತಪಡಿಸಿದರು.
ಫಾರೆಸ್ಟ್ ಇಲಾಖೆಯವರು ಕೂಡಲೇ ಅರ್ಕಲ್ಗೂಡು ಭಾಗದಲ್ಲಿನ ಗಡಿ ಭಾಗದಲ್ಲಿ ರೈಲ್ವೆ ಟ್ರ್ಯಾಕ್ ಹಾಕುವ ಮೂಲಕ ಕಾಡಾನೆ ಬಾರದಂತೆ ತಡೆ ಮಾಡಬೇಕು ಎಂದರು. ನಾನು ಮಂತ್ರಿಯಾಗಿದ್ದಂತಹ ಕಾಲದಲ್ಲಿ ಸಕಲೇಶಪುರ ತಾಲೂಕಿನಲ್ಲಿ ಆನೆ ಕಾರಿಡಾರ್ ಮಾಡಬೇಕೆಂದು 15,000 ಎಕರೆ ರೈತಾಪಿ ವರ್ಗದ ಜಾಗ ಬಿಡಿಸಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಲಾಗಿತ್ತು. ಸರ್ಕಾರದ ಜಾಗ ಎಲ್ಲಿದೆ ಅಲ್ಲಿ ಆನೆ ಕಾರಿಡಾರ್ ಇಲ್ಲವಾದರೆ ರೈತರ ಜಾಗ ಪಡೆದು ಕಾರಿಡಾರ್ ಮಾಡಿ ಇಂದು ಆನೆ ಸಂಖ್ಯೆ ಹೆಚ್ಚಾಗಿದ್ದು ಜನರನ್ನು ಉಳಿಸುವ ಕೆಲಸ ಸರ್ಕಾರ ಮಾಡಬೇಕೆಂದು ನಮ್ಮ ಒತ್ತಾಯವಾಗಿದೆ. ಡ್ಯಾಂ ಹಿನ್ನೀರು ಇರೋದ್ರಿಂದ ಆನೆಗಳು ಬರುತ್ತವೆ. ಏಕೆಗೆ ತಕ್ಷಣ ಪರಿಹಾರ ಕೊಡಬೇಕೆಂದು ಒತ್ತಾಯಿಸಿದ್ರು. ಈ ಸಂದರ್ಭದಲ್ಲಿ ಅರಣ್ಯಾಧಿಕಾರಿಗಳು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಮದ್ಲಾಪುರ ಗ್ರಾಮದಲ್ಲಿ ಕಮಲಮ್ಮ ನಮ್ಮ ಮಹಿಳೆ ಮೇಲೆ ಆನೆ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು ದುರಾದೃಷ್ಟಕರ. ಛತ್ರಿ ಹಿಡ್ಕೊಂಡು ಮಳೆ ಬರ್ತಾ ಇದೆ ಅಂತಕ್ಕಂಥ ಹೋಗಂಥ ಸಂದರ್ಭದಲ್ಲಿ ಆನೆ ಡೈರೆಕ್ಟಾಗಿ ಇವ್ರಿಗೆ ಅಟ್ಯಾಕ್ ಮಾಡಿದೆ. ಜನರೆಲ್ಲ ಕೂತ್ಕೊಂಡು ಮೋಟರ್ ಸೈಕಲ್ ಸೌಂಡ್ ಬಂದಾದಮೇಲೆ ಆನೆ ಆ ಕಡೆಗೆ ಹೋಗಿದೆ. ಅದರಿಂದ ಪ್ರಾಣ ಉಳ್ಕೊಂಡಿದ್ದೆ. ಇಲ್ಲದಿದ್ದರೆ ಪ್ರಾಣ ಅಲ್ಲೇ ಕಳ್ಕೊಬೇಕಾಗಿತ್ತು. ನಾವು ಇಲಾಖೆಯವರು ಎಷ್ಟೇ ಪ್ರಯತ್ನ ಪಟ್ಟರು ಊರು ಒಳಗಡೆ ಮನೆ ಹತ್ರಕ್ಕೆ ಬಂದಿದೆ ಅಂತಂದರೆ ಭಾರಿ ಶೋಚನೀಯ ಸ್ಥಿತಿ ಅಂತಕ್ಕಂಥದ್ದನ್ನು ನಾವು ನೋಡಿ ಹೇಳಬೇಕಾಗ್ತದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟರು ಕೂಡಲೇ ನಮ್ಮ ಅರ್ಕಲ್ಗೂಡು ತಾಲೂಕಿನ ಭಾಗದಲ್ಲಿ ಇರ್ತಕ್ಕಂಥ ಬಾರ್ಡರ್ ಆಲೂರು ತಾಲೂಕು ಬಸ್ ನಿಲ್ದಾಣದಲ್ಲಿ ಹಾಸನ ಡಿಪೋಗೆ ಸೇರಿದ ಬಸ್ಸೊಂದು ಕೆಟ್ಟು ನಿಂತಿದ್ದ ಪರಿಣಾಮ ಬಸ್ ನಿರ್ವಾಹಕ ಸೇರಿದಂತೆ ಬಸ್ಸಿನಲ್ಲಿದ್ದ ಪ್ರಯಾಣಿಕರು ಸೇರಿ ಬಸ್ಸನ್ನು ತಳ್ಳಿ ಸ್ಟಾರ್ಟ್ ಮಾಡಿದ ಪ್ರಸಂಗ ಆಲೂರು ಬಸ್ ನಿಲ್ದಾಣದಲ್ಲಿ ನಡೆದಿದೆ. ಹಾಸನ ಆಲೂರು ವಾಟೆಹೊಳೆ ಬಿಕ್ಕೋಡು ಮಾರ್ಗವಾಗಿ ಸಂಚರಿಸುವ ಬಸ್ ಬಿಕ್ಕೋಡು ಗ್ರಾಮದಿಂದ ಆಲೂರು ಪಟ್ಟಣದ ಬಸ್ ನಿಲ್ದಾಣಕ್ಕೆ ಬಂದು ಪ್ರಯಾಣಿಕರನ್ನ ಇಳಿಸೋ ಸಂದರ್ಭದಲ್ಲಿ ಬಸ್ಸಿನ ನಿರ್ವಾಹಕರು ಬಸ್ ಸ್ಟ್ಯಾಂಡಿನ ಸಂಚಾರ ನಿಯಂತ್ರಕರ ಬಳಿ ಹೋಗಿ ಎಂಟ್ರಿ ಹಾಕಿಸಿಕೊಂಡು ಬರುವವರೆಗೂ ಬಸ್ನ ಚಾಲಕ ಬಸ್ಸಿನ ಎಂಜಿನ್ ಅನ್ನು ಆಫ್ ಮಾಡಿದ್ರು. ನಿರ್ವಾಹಕನು ಬಂದ ಮೇಲೆ ಪ್ರಯಾಣಿಕರು ಬಸ್ಸಿಗೆ ಹತ್ತಿದ ನಂತರ ಮತ್ತೆ ಬಸ್ ಅನ್ನ ಸ್ಟಾರ್ಟ್ ಮಾಡಿ ಹೊರಡಲು ಪ್ರಾರಂಭಿಸಿದಾಗ ಬಸ್ ಸ್ಟಾರ್ಟ್ ಆಗದೆ ಬಸ್ಸಿನ ಚಾಲಕ ಪರದಾಡುವಂತಹ ಸ್ಥಿತಿ ಎದುರಾಯಿತು. ಈ ಸಂದರ್ಭದಲ್ಲಿ ಚಾಲಕನು ಬಸ್ಸಿನ ನಿರ್ವಾಹಕರಿಗೆ ಹಾಗೂ ಪ್ರಯಾಣಿಕರಿಗೆ ಬಸ್ ಅನ್ನ ತಳ್ಳುವಂತೆ ಹೇಳಿದ್ರಿಂದ ಬಸ್ಸಿನಲ್ಲಿದ್ದ ಕೆಲವು ಪ್ರಯಾಣಿಕರು ಹಾಗೂ ನಿರ್ವಾಹಕರು ಸೇರಿ ಬಸ್ ಅನ್ನು ತಳ್ಳಿ ಸ್ಟಾರ್ಟ್ ಮಾಡಿಕೊಂಡು ಹಾಸನದ ಕಡೆ ಬಸ್ ಪ್ರಯಾಣ ಬೆಳೆಸಿತು. ಹಾಸನ ಜಿಲ್ಲಾ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳು ಸಾರಿಗೆ ಸಂಸ್ಥೆಯ ಬಸ್ಗಳ ಸ್ಥಿತಿಗತಿಗಳ ಬಗ್ಗೆ ಹೆಚ್ಚಿನ ಕಾಳಜಿ ತೆಗೆದುಕೊಂಡು ಸಂಸ್ಥೆಯ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಡುವ ರೀತಿಯಲ್ಲಿ ತಮ್ಮ ಇಲಾಖೆ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಬೇಕಾಗಿ ಪ್ರಯಾಣಿಕರು ಮತ್ತು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಹೇಳಿಕೇಳಿ ಆಲೂರು ತಾಲೂಕು, ಬೇಲೂರು ತಾಲೂಕು ಮತ್ತು ಸಕಲೇಶಪುರ ತಾಲೂಕುಗಳಲ್ಲಿ ಆನೆ ಹಾವಳಿ ಹೆಚ್ಚಾಗಿರುವುದರಿಂದ ರಸ್ತೆ ಮಧ್ಯದಲ್ಲಿ ಈ ರೀತಿ ಪರಿಸ್ಥಿತಿ ಉದ್ಭವವಾದರೆ ಪ್ರಯಾಣಿಕರು ಹಾಗೂ ಚಾಲಕರು, ನಿರ್ವಾಹಕರು ಸಂಕಷ್ಟಕ್ಕೆ ಸಿಲುಕುತ್ತಾರೆ. ಆದ್ದರಿಂದ ಅಧಿಕಾರಿಗಳು ತಕ್ಷಣ ಈ ಬಗ್ಗೆ ಕ್ರಮ ಕೈಗೊಂಡು ಸಾರಿಗೆ ಸಂಸ್ಥೆ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಡುವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕಾಗಿ ಪ್ರಯಾಣಿಕರು ಮತ್ತು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. HCN ನ್ಯೂಸ್ ಆಲೂರು. ಕಳೆದ 40 ವರ್ಷಗಳಿಂದಲೂ ಕಾನೂನಾತ್ಮಕವಾಗಿ ಗಣಿಗಾರಿಕೆಯಿಂದ ಲೈಸೆನ್ಸ್ ತೆಗೆದುಕೊಂಡು ಕಲ್ಲು ಕೆಲಸ ಮಾಡಲಾಗುತ್ತಿದೆ. ಕೆಲವರು ನಮಗೆ ತೊಂದರೆ ಕೊಡಲಾಗುತ್ತಿದ್ದು ನಮಗೆ ರಕ್ಷಣೆ ನೀಡಿ ಕೆಲಸ ಮಾಡಲು ಅವಕಾಶ ಕೊಡುವಂತೆ ಹಾಸನ ತಾಲೂಕಿನ ಕಲ್ಲಬಾರಹಳ್ಳಿಯ ಗ್ರಾಮಸ್ಥರು ಜಿಲ್ಲಾಡಳಿತಕ್ಕೆ ಮನವಿಯನ್ನ ಮಾಡಿದರು. ಇದೇ ವೇಳೆ ಗ್ರಾಮದ ಮಂಜುಸ್ವಾಮಿ ಮಾಧ್ಯಮದೊಂದಿಗೆ ಮಾತನಾಡಿ ಆಲೂರು ತಾಲೂಕಿನ ಮಗ್ಗೆ ಗ್ರಾಮ ಪಂಚಾಯತ್ಗೆ ಸೇರಿದಂತಹ ಕಲ್ಲುಬಾರಹಳ್ಳಿಯಲ್ಲಿ ಕೆಲಸ ಮಾಡುವ ಜನಾಂಗದವರು ಕಳೆದ 40 ವರ್ಷಗಳಿಂದಲೂ ಕೆಲಸ ಮಾಡುತ್ತಿದ್ದು 2005ರಿಂದ ಬಂಡೆಗೆ ಪರವಾನಗಿ ಆಗಿದೆ. ಕಾನೂನಾತ್ಮಕವಾಗಿ ಗಣಿಗಾರಿಕೆಯಿಂದ ಲೈಸೆನ್ಸ್ ತೆಗೆದುಕೊಂಡು ಕೆಲಸ ಮಾಡಲಾಗುತ್ತಿದೆ. 5 ವರ್ಷಗಳ ಕಾಲ ಲೈಸೆನ್ಸ್ ಆಗಿದ್ದು ಮತ್ತೆ ರಿನಿವಲ್ ಮಾಡಿಸಿ 20 ವರ್ಷಗಳಿಗೆ ಗಣಿಗಾರಿಕೆ ಲೈಸೆನ್ಸ್ ಕೊಡಲಾಗಿದೆ ಎಂದರು. ನಾವು ಇದೇ ಜಾಗದಲ್ಲಿ ಕೆಲಸ ಮಾಡಲಾಗುತ್ತಿದ್ದು ಇದೇ ಕಸುಬಾಗಿದ್ದು ಇದನ್ನ ಬಿಟ್ಟರೆ ಬೇರೆ ಕೆಲಸ ಗೊತ್ತಿರೋದಿಲ್ಲ. ಇಷ್ಟು ವರ್ಷಗಳ ಕಾಲ ಯಾವುದೇ ತೊಂದರೆ ಇರಲಿಲ್ಲ. ಈಗ ಹೊಸಮಠ ಗ್ರಾಮದ ಕೆಲವರು ಇಲ್ಲಿ ಕೆಲಸ ಮಾಡಬಾರದೆಂದು ನಮ್ಮ ಮೇಲೆ ತೊಂದರೆ ಕೊಡುತ್ತಿದ್ದಾರೆ ಎಂದು ದೂರಿದ್ರು. ಇಷ್ಟು ವರ್ಷ ಯಾವುದೇ ತೊಂದರೆ ಇಲ್ಲದಿದ್ರೂ ಈಗ ರಸ್ತೆ ತಡೆ ಮಾಡುತ್ತಿದ್ದಾರೆ. ನಾವು ಡಿಸಿ, ಎಸಿ, ಎಸ್ಪಿ ಅವರಿಗೆ ಮನವಿ ಮಾಡಲಾಗಿದೆ. ಸ್ಥಳಕ್ಕೆ ಅಧಿಕಾರಿಗಳು ಆಗಮಿಸಿ ಪರಿಶೀಲಿಸಿದ್ರು. ಇದರಿಂದ ಊರಿಗೆ ಯಾವುದೇ ತೊಂದರೆ ಆಗುತ್ತಿಲ್ಲ ಮತ್ತು ಕೆಲಸ ಮಾಡುವಂತೆ ಹೇಳಿದ್ರೂ ಕೂಡ ನಮಗೆ ತೊಂದರೆ ಕೊಡುತ್ತಿದ್ದಾರೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡ್ರು. ಇದೇ ವೇಳೆ ಗ್ರಾಮದ ಪರಮೇಶ್, ಮಹಾದೇವ್, ಮಣಿಕಂಠ, ನಂದೀಶ್, ಚಿದಾನಂದ್, ಮಂಜೇಶ್, ಚಿನ್ನಸ್ವಾಮಿ, ನಾಗರಾಜ್, ಸುಬ್ರಹ್ಮಣ್ಯ, ಆರ್ಮೊಗಂ, ರಂಗಸ್ವಾಮಿ, ಕುಮಾರ್, ಸರೋಜಮ್ಮ, ಶೃಂಗೇರಿಯಮ್ಮ, ಸುಶೀಲಾ, ಮಂಜುಳಾ, ಲತಾ, ಲೀಲಾವತಿ, ಗಿರಿಜಮ್ಮ, ಅಂಬಿಕಾ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಮಗ್ಗೆ ಗ್ರಾಮ ಪಂಚಾಯತಿ ಸೇರಿದಂಥ ಹೊಸಮಠ ಕಲ್ಲುಕೋರೆಯಲ್ಲಿ ಕೆಲಸ ಮಾಡುವಂಥ ಜನಾಂಗದವರು ನಾವು ಕಳೆದ 40 ವರ್ಷದಿಂದ ಕೋರೆಯಲ್ಲಿ ಕೆಲಸ ಮಾಡ್ತಾಯಿದ್ದು 2005ರಿಂದ ಬಂಡೆಗೆ ಲೈಸೆನ್ಸ್ ಆಗಿದೆ. ಕಾನೂನಾತ್ಮಕವಾಗಿ ನಾವು ಗಣಿಗಾರಿಕೆ ಇಲಾಖೆಯಿಂದ ಲೈಸೆನ್ಸ್ ತಗೊಂಡಲ್ಲಿ ಕೆಲಸ ಮಾಡ್ತಾಯಿದ್ದು 5 ವರ್ಷದ ಗಂಟ ಲೈಸೆನ್ಸ್ ಆಗಿತ್ತು. ಮತ್ತು ಅದಾದಮೇಲೆ ಮತ್ತೆ ರಿನ್ಯೂವಲ್ ಮಾಡಿ ಮತ್ತೆ 20 ವರ್ಷಗಳಿಗೆ ನಮಗೆ ಗಣಿಗಾರಿಕೆಗೆ ಲೈಸೆನ್ಸ್ ಕೊಟ್ಟಿದ್ದಾರೆ. ನಾವು ಅಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಇಷ್ಟು ವರ್ಷ ಅಲ್ಲೊಂದು 50-60 ಕುಟುಂಬ ಅಲ್ಲೇ ಕೆಲಸ ಮಾಡ್ತಾಯಿದ್ದೀವಿ. ನಮಗೆ ಅದೇ ಕಸುಬು, ಅದು ಬಿಟ್ಟರೆ ಬೇರೆ ಯಾವುದೂ ಕೆಲಸ ಗೊತ್ತಿಲ್ಲ. ಇಷ್ಟು ವರ್ಷದಿಂದ ಅಲ್ಲೇ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್.
ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಇನ್ಫ್ಲುಯೆನ್ಸರ್ಸ್ ಪ್ರೀಮಿಯಂ ಲೀಗ್ IPL ಸೀಸನ್ 1ರ ಕ್ರಿಕೆಟ್ ಆಟಗಾರರ ಹರಾಜು ಪ್ರಕ್ರಿಯೆ ಬೆಂಗಳೂರಿನ GT ವರ್ಲ್ಡ್ ಮಾಲ್ನಲ್ಲಿ ಆಯೋಜಿಸಲಾಗಿತ್ತು. ಇನ್ಫ್ಲುಯೆನ್ಸರ್ಸ್ ಪ್ರೀಮಿಯಂ ಲೀಗ್ IPL ಸೀಸನ್ 1ರಲ್ಲಿ 6 ತಂಡಗಳು ಭಾಗವಹಿಸುತ್ತಿವೆ. ಹಾಸನ ಮೂಲದ ಪೃಥ್ವಿಗೌಡ ಆಯೋಜಿಸುತ್ತಿರುವ ಇನ್ಫ್ಲುಯೆನ್ಸರ್ ಪ್ರೀಮಿಯಂ ಲೀಗ್ನ ಒಂದು ತಂಡ ನೆಲ್ಲಕ್ಕಿಹಳ್ಳಿ ವಾರಿಯರ್ಸ್ ತಂಡ. ಈ ತಂಡವನ್ನ ಹರೀಶ್ ಎನ್ನಿ ಖರೀದಿಸಿದ್ದು ತಂಡದ ನಾಯಕನಾಗಿ ಹನಿರೀಶ್ ಆಯ್ಕೆಯಾಗಿದ್ದಾರೆ. ವಿಶೇಷವೇನೆಂದರೆ ಈ ತಂಡಕ್ಕೆ ಉಪನಾಯಕನಾಗಿ ಹಾಸನದ ಮದನ್ ಹಾಸನ್ ಆಯ್ಕೆಗೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ 6 ತಂಡಗಳ ನಾಯಕ ಉಪನಾಯಕರನ್ನ ವೇದಿಕೆಗೆ ಆಹ್ವಾನಿಸಿ ಎಲ್ಲರ ಪರಿಚಯ ಮಾಡಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಖ್ಯಾತ ಕಿರುತೆರೆ ನಟ ಮದನ್ ಹಾಸನ್, ತಾವು ಈ ಲೀಗ್ನಲ್ಲಿ ತುಂಬಾ ಉತ್ಸಾಹದಿಂದ ಭಾಗವಹಿಸಲು ರೆಡಿಯಾಗಿದ್ದು ಇದು ಪ್ರಥಮ ಸೀಸನ್ ಆಗಿರೋದ್ರಿಂದ ಆಯ್ಕೆಯಾಗಿರೋದು ತುಂಬಾ ಸಂತೋಷವಾಗಿದೆ. ಈ ಲೀಗ್ ಇದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಯಶಸ್ಸು ಕಾಣಲಿ ಎಂದು ಹಾರೈಸಿದರು. ಮದನ್ ಹಾಸನ್ ಇದೇ ರೀತಿ ತಮ್ಮ ಜೀವನದಲ್ಲಿ ಹೆಚ್ಚು ಬೆಳೆಯಲಿ, ಚಿತ್ರರಂಗದಲ್ಲಿ ತಮ್ಮ ಛಾಪನ್ನ ಮೂಡಿಸಲಿ ಎಂದು ಅಮೋಘವಾಣಿ ದಿನಪತ್ರಿಕೆಯ ಬಳಗ ಶುಭ ಹಾರೈಸಿದೆ. HCI ನ್ಯೂಸ್ ಹಾಸನ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮದನ್ ಹಾಸನ್ ಅಂತ ಹೇಳಿ. ಸಾಕಷ್ಟು ಜನ ಗಾಡಿ ಪರಿಚಯ ಇದ್ದಾರೆ. ಸೊ ನಮ್ಮ ಟೀಮ್ ಬಂದ್ಬಿಟ್ಟು ನೆಲ್ಲಕ್ಕಿಹಳ್ಳಿ ವಾರಿಯರ್ಸ್ ಅಂತ ನಮ್ಮ ಒಳ್ಳೆ ಗುಡ್ ಓನರ್ ಸಿಕ್ಕಿದ್ದಾರೆ. ತುಂಬಾ ಸಿಂಪಲ್ ಪರ್ಸನ್ ಅಂಡ್ ಒನ್ ಆಫ್ ದ ಬೆಸ್ಟ್ ಫ್ರೆಂಡ್ ನಮ್ಮ ಹನೀಶ್ ಭೈ ಅವರು ಕೂಡ ನಮ್ಮ ಕ್ಯಾಪ್ಟನ್ ಆಗಿ ನಾವು ಒಳ್ಳೆ ಟೀಮಲ್ಲಿ ಕೆಲಸ ಮಾಡ್ತಾರೆ. ಅದಷ್ಟು ತುಂಬಾ ಜನ ನನಗೆ ಗೊತ್ತಿರೋದಿದ್ದಾರೆ. ನನಗೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರೆ ನನಗೆ ಸ್ಯಾಟರ್ಡೇವರೆಗೂ ನಮ್ಮ ಟೀಮಿನ ವೈಸ್ ಕ್ಯಾಪ್ಟನ್ ಯಾರನ್ನ ಶಾಸಕವಾಗಿ ಗೊತ್ತಾಗಿತ್ತು. ಪೃಥ್ವಿ ಫೋನ್ ಮಾಡ್ಬಿಟ್ಟು ಮೊನ್ನೆ ಗೊತ್ತಾಗಿದ್ದು ನಾವು ಹಾಸನ ಅವರು ಅಂತ ಹೇಳ್ಬಿಟ್ಟು. ಸೊ ಅದೊಂದು ಉದ್ದೇಶಕ್ಕೋಸ್ಕರ ಕೊಟ್ಟಿದ್ದಾನೆ ಅಂತ ಅನ್ಕೋಬೇಡಿ. ಬಟ್ ಏನಂತಂದ್ರೆ ಫೋನ್ ಮಾಡ್ಬಿಟ್ಟು ಬ್ರೋ ಇದು ನೀವು ಈಗ ಏನ್ ಮಾಡ್ತಾ ಇದೀರಾ ಅಂತಂದ್ರೆ ಮಾಮೂಲಿ ಯೂಶಲಿ ಒಂದು ಸೀರಿಯಲ್ ಮಾಡ್ತಾ ಇದ್ದೀನಿ. ಸರ್ಕಾರದಿಂದ ನಮಗೂ ನೌಕರ ಭದ್ರತೆ, ವೇತನದ ಭದ್ರತೆ, ನಿವೃತ್ತಿ ಲಾಭಗಳು ಮೊದಲಾದ ಅನುಕೂಲಗಳನ್ನು ನೀಡಬೇಕೆಂದು ತಾಲೂಕಿನ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಗಳ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಅನಂತರಾಮು ಒತ್ತಾಯಿಸಿದರು. ಬೇಲೂರು ಪಟ್ಟಣದ ಚನ್ನಕೇಶವ ದಾಸೋಹ ಭವನದಲ್ಲಿ ಹಮ್ಮಿಕೊಂಡಿದ್ದ ತಾಲೂಕಿನ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಗಳ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಇದರ ಸರ್ವ ಸದಸ್ಯರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಾವು ಗ್ರಾಮೀಣ ಮಟ್ಟದ ಸಹಕಾರ ಸಂಘಗಳ ಸೇವೆ ಸಲ್ಲಿಸುತ್ತಿದ್ದರೂ ನೌಕರರಿಗೆ ಭದ್ರತೆ ಇಲ್ಲದೆ ರಾಜ್ಯ ಸರ್ಕಾರ ಸಿಬ್ಬಂದಿಯಂತೆ ಯಾವುದೇ ಭರವಸೆ ಅಥವಾ ಸೌಲಭ್ಯಗಳಿಲ್ಲ. ನಾವು ದುಡಿದು ಜೀವನ ಸಾಗಿಸಬೇಕಾದ ಸ್ಥಿತಿಯಲ್ಲಿದ್ದೇವೆ. ಸರ್ಕಾರದಿಂದ ನೌಕರ ಭದ್ರತೆ, ವೇತನದ ಭದ್ರತೆ, ನಿವೃತ್ತಿ ಲಾಭಗಳು ಮೊದಲಾದ ಅನುಕೂಲಗಳನ್ನು ನಮಗೆ ನೀಡಬೇಕೆಂಬುದು ನಮ್ಮ ಆಗ್ರಹವಾಗಿದೆ ಎಂದರಲ್ಲದೆ ಈ ಸಂಘವನ್ನು ಹಾಸನ ಜಿಲ್ಲೆಯಲ್ಲಿ ಪ್ರಥಮವಾಗಿ ನೋಂದಾಯಿಸಲಾಗಿದ್ದು ಇದು ನೌಕರರ ಭವಿಷ್ಯಕ್ಕಾಗಿ ಶ್ರೇಯೋಭಿವೃದ್ಧಿಗೆ ಹೆಜ್ಜೆಯಾಗಿದೆ. ನೌಕರರ ಕ್ಷೇಮಾಭಿವೃದ್ಧಿಗೆ ಸರಿಯಾದ ಮಾರ್ಗದರ್ಶನ, ನೆರೆಹೊರೆಯ ಸಂಘಟನೆಗಳ ಬೆಂಬಲ ಮತ್ತು ಸರ್ಕಾರದ ಸ್ಪಂದನೆ ಅಗತ್ಯವಾಗಿದೆ ಎಂದರು. ತಾಲೂಕು ವಿವಿಧೋದ್ದೇಶ ಗ್ರಾಮೀಣ ಕೃಷಿ ಸಹಕಾರ ಸಂಘಗಳ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕೆಪಿ ಜಗದೀಶ್ ಅಧಿಕಾರ ಸ್ವೀಕರಿಸಿ ಮಾತನಾಡಿ, ತಾಲೂಕಿನಲ್ಲಿ ಈಗಾಗಲೇ 30 ಸಹಕಾರ ಸಂಘ ಇದ್ದು ಸುಮಾರು 105 ಜನ ಇಲ್ಲಿ ನೌಕರರು ಕಾರ್ಯನಿರ್ವಹಿಸುತ್ತಿದ್ದೇವೆ. ಇಲ್ಲಿ ಪ್ರತಿಯೊಬ್ಬರಿಗೂ ಸಹ ರೈತರ ಸಂಕಷ್ಟಗಳನ್ನು ಅರಿತು ಅವರ ಸೇವೆ ಮಾಡುತ್ತಿದ್ದೇವೆ. ಆದರೆ ನಮಗೆ ಸರ್ಕಾರದ ವತಿಯಿಂದ ಯಾವುದೇ ಭದ್ರತೆ ಇಲ್ಲ. ಈಗಾಗಲೇ ನಾವೆಲ್ಲ ನಮ್ಮ ಕ್ಷೇಮಾಭಿವೃದ್ಧಿಗಾಗಿ ಸರ್ಕಾರದ ಮಟ್ಟದಲ್ಲಿ ಮನವಿ ಸಲ್ಲಿಸಿದ್ದೇವೆ. ಆದರೆ ಅದು ಅಲ್ಲಿಗೆ ಸೀಮಿತವಾಗಿದೆ. ನಮ್ಮನ್ನಾಳುತ್ತಿರುವ ಜನಪ್ರತಿನಿಧಿಗಳು ಇದರ ಬಗ್ಗೆ ಚರ್ಚಿಸದೇ ಇರುವುದು ವಿಪರ್ಯಾಸವಾಗಿದೆ. ಅಲ್ಲದೆ ಈಗಾಗಲೇ ಎಲ್ಲ ಸಹಕಾರ ಸಂಘಗಳಲ್ಲಿ ಎಲ್ಲ ದಾಖಲಾತಿಗಳು ಡಿಜಿಟಲೀಕರಣ ಆಗುತ್ತಿರುವುದರಿಂದ ಅದರ ಬಗ್ಗೆ ಹೆಚ್ಚಿನ ಗಮನ ನೀಡಬೇಕು. ರೈತರಿಗೆ ಎಲ್ಲಾ ರೀತಿ ಸಹಕಾರ ನೀಡಬೇಕು. ಇದರ ಜೊತೆಯಲ್ಲಿ ರಸಗೊಬ್ಬರ, ಕೀಟನಾಶಕ ಅವರಿಗೆ ಸಿಗೋ ಸವಲತ್ತುಗಳನ್ನು ನೀಡೋ ಜೊತೆಗೆ ಸರ್ಕಾರದ ಸವಲತ್ತು ಪಡೆಯಲು ಈ ಸಂಘ ನಮಗೆ ದಾರಿಯಾಗಿದ್ದು ಸಂಘದ ಪದಾಧಿಕಾರಿಗಳು ಎಲ್ಲ ನೌಕರರು ಸಂಘದ ಸದಸ್ಯರಾಗಿ ಸೇರುವ ಮೂಲಕ ತಮ್ಮ ಹಕ್ಕು ಹುದ್ದೆಗಳಿಗಾಗಿ ಸಂಘರ್ಷ ಮಾಡೋ ಬದಲು ಸಂಘದ ಬಲವನ್ನು ಶಕ್ತಿಶಾಲಿಯಾಗಿ ಬೆಳೆಸಬೇಕೆಂಬ ಕರೆ ನೀಡಿದರು. ಈ ಸಂದರ್ಭದಲ್ಲಿ ನೂತನ ಕಾರ್ಯಕಾರಿ ಮಂಡಳಿ ಆಯ್ಕೆ ಮಾಡಲಾಯಿತು. ಇದೇ ವೇಳೆ ಕಾರ್ಯದರ್ಶಿಯಾಗಿ ಸೋಮಶೇಖರ್, ಖಜಾಂಚಿಯಾಗಿ ಚರಣ್ ಇತರರನ್ನು ಆಯ್ಕೆ ಮಾಡಲಾಯಿತು. ಈ ವೇಳೆ ರಕ್ಷಿತ್, ಶಿವಕುಮಾರ್, ಮೋಹನ್, ಗಿರೀಶ್, ರವಿಕುಮಾರ್, ಧರ್ಮೇಗೌಡ, ಅಭಿಷೇಕ್, ಜ್ಯೋತಿ, ಬಿ ಸುರೇಶ್, ಮಲ್ಲಿಕಾರ್ಜುನ್, ರಂಗಸ್ವಾಮಿ ಇತರರು ಹಾಜರಿದ್ದರು. HCI ನ್ಯೂಸ್ ಬೇಲೂರು. ಕ್ಷೇಮಾಭಿವೃದ್ಧಿ ಸಂಘ ಬೇಲೂರು ಇದನ್ನ ನಾವು ಪ್ರಥಮವಾಗಿ ನಾವು ಈ ಕೃಷಿ ವರ್ಗದವರ ಒಂದು ಆಧಾರಿತ ಈ ಅಭಿಪ್ರಾಯದಂತೆ ನಾವು ಈ ಸಂಘವನ್ನ ಹುಟ್ಟು ಹಾಕಿದ ನಂತರ ಈ ಸಂಘದ ಆಗು ಹೋಗುಗಳು ಏನು, ಈ ಸಂಘನ ಏನಕ್ಕೆ ಹುಟ್ಟು ಬೆಳೆ ವಿಮೆ ಎಂದರೆ ರೈತರು ತಮ್ಮ ಬೆಳೆಗಳಿಗೆ ಹಾನಿಯಾಗಿ ನಷ್ಟ ಉಂಟಾದಾಗ ನಷ್ಟದ ಪ್ರಮಾಣವನ್ನು ಕಡಿಮೆಗೊಳಿಸಲು ಆರ್ಥಿಕ ನೆರವು ಒದಗಿಸುವ ಯೋಜನೆಯಾಗಿದೆ.
ಹಾಸನ ಜಿಲ್ಲೆ ಶಾಂತಿಗ್ರಾಮ ಹೋಬಳಿಯ ಕೆ ಬ್ಯಾಡರಹಳ್ಳಿ ಗ್ರಾಮದಲ್ಲಿ ಕೃಷಿ ಮಹಾವಿದ್ಯಾಲಯ ಕಾರೆಕೆರೆ ಹಾಸನದ ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿಗಳು ಬೆಳೆ ವಿಮೆ ಯೋಜನೆಗಳ ಬಗ್ಗೆ ರೈತರಿಗೆ ತಿಳಿಸಲು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಾದ ವಿಜಯ್ ಕಾಮವತ್ ಹಾಗೂ ತೇಜಸ್ವಿನಿ ಅವರು ಮಾತನಾಡಿ, ರೈತರಿಗೆ ಸರಿಯಾದ ಮಾಹಿತಿ ಸಿಗದೆ ಅವರು ಬೆಳೆ ವಿಮೆ ಯೋಜನೆಗಳ ಪರಿಹಾರವನ್ನು ಪಡೆಯುವಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು, ರೈತರಿಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ತಿಳಿಸಿದರು. ವಿಮೆಯ ಉದ್ದೇಶ, ಪ್ರಕಾರಗಳು, ಅರ್ಜಿ ಸಲ್ಲಿಸುವ ವಿಧಾನ, ಪರಿಹಾರ ಪ್ರಮಾಣ, ಪರೀಕ್ಷಣೆ ಮತ್ತು ಮೌಲ್ಯಮಾಪನದ ಬಗ್ಗೆ ಮಾಹಿತಿ ನೀಡಿದರು. ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಕೃಷಿ ಅರ್ಥಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕ ಡಾ ಶಶಿಕಿರಣ್ ಎಎಸ್ ಮಾತನಾಡಿ, ಕೃಷಿ ವಿಮೆ ಯೋಜನೆಗಳು ರೈತರ ಬೆಳೆ ಹಾನಿ ನಷ್ಟವನ್ನು ಭರಿಸಿ ಕೃಷಿ ಸಮುದಾಯದ ಒಟ್ಟು ಅಭಿವೃದ್ಧಿಗೆ ಸಹಕಾರಿಯಾಗುತ್ತಿದ್ದು, ರೈತರು ಸರ್ಕಾರದ ಈ ಯೋಜನೆಗಳ ಲಾಭ ಪಡೆದುಕೊಳ್ಳುವಂತೆ ತಿಳಿಸಿದರು. HCN ನ್ಯೂಸ್ ಹಾಸನ್. ನಾನು ಕೃತಿ. ಇಂದಿನ ಮುಖ್ಯ ಸುದ್ದಿ: ಹಾಸನ ಕೃಷಿ ಕಾಲೇಜಿನ ವಿದ್ಯಾರ್ಥಿಗಳಿಂದ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮದ ಅಡಿಯಲ್ಲಿ ಹಾಸನ ತಾಲೂಕಿನ ಕೆ ಬ್ಯಾಡರಹಳ್ಳಿ ಗ್ರಾಮದಲ್ಲಿ ದಿನಾಂಕ ಆಗಸ್ಟ್ 6ರಂದು ಬೆಳೆ ವಿಮಾ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಕುರಿತು ಗ್ರಾಮಸ್ಥರಿಗೆ ಮಾಹಿತಿ ನೀಡಲಾಯಿತು. ವಿದ್ಯಾರ್ಥಿಗಳಾದ ವಿಜಯ್ ಕುಮಾರ್ ಮತ್ತು ತೇಜಸ್ವಿನಿ ಅವರು ರೈತರಿಗೆ ಯೋಜನೆಯ ಉದ್ದೇಶ, ಲಾಭಗಳು, ನೋಂದಣಿ ಪ್ರಕ್ರಿಯೆ ಮತ್ತು ಪರಿಹಾರ ದೊರೆಯುವ ವಿಧಾನಗಳ ಬಗ್ಗೆ ವಿವರಿಸಿದರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ತಾಲೂಕಿನ ದುದ್ದ ಹೋಬಳಿಯ ಹಾರನಹಳ್ಳಿ ಗ್ರಾಮದಲ್ಲಿ ಕಾರೆಕೆರೆ ಕೃಷಿ ಮಹಾವಿದ್ಯಾಲಯದ ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿಗಳು ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದ ಅಂಗವಾಗಿ ಮುಖ್ಯ ಕಾರ್ಯಕ್ರಮದ ಅಡಿಯಲ್ಲಿ ಮಣ್ಣು ಮಾದರಿ ಸಂಗ್ರಹದ ರೀತಿ ಹಾಗೂ ಮಣ್ಣಿನ ಪರೀಕ್ಷೆ ಮಹತ್ವದ ಕುರಿತು ರೈತರಿಗೆ ಕಾರ್ಯಕ್ರಮವನ್ನು ನಡೆಸಿದರು. ಈ ಕಾರ್ಯಕ್ರಮದಲ್ಲಿ MCF ಕಂಪನಿಯ ಪ್ರಮುಖರು ಹಾಗೂ ನಮ್ಮ ಕಾಲೇಜಿನ ಮಣ್ಣಿನ ವಿಜ್ಞಾನದ ಸಹ ಪ್ರಾಧ್ಯಾಪಕ ಡಾ ಅಶೋಕ್ LB ಹಾಗೂ ಸಹಾಯಕ ಪ್ರಾಧ್ಯಾಪಕ ಡಾ ಚಿಕ್ಕರಾಜು ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ರೈತರಿಗೆ ಜ್ಞಾನ ನೀಡಿದರು. ಈ ಕಾರ್ಯಕ್ರಮದಲ್ಲಿ ನಮ್ಮ ತಂಡ ರೈತರಿಗೆ ಮಣ್ಣಿನ ಮಾದರಿ ತೆಗೆಯುವ ಪದ್ಧತಿ, ಪ್ರಾತ್ಯಕ್ಷಿಕೆ ಮತ್ತು ಮಣ್ಣಿನ ಪರೀಕ್ಷೆಯನ್ನು ಮಾಡೋದು ಎಷ್ಟು ಅವಶ್ಯಕ ಮತ್ತು ಅದರ ಲಾಭಗಳನ್ನು ರೈತರಿಗೆ ತಿಳಿ ಹೇಳಿದರು. ಕಲಿಯುವ ಹುಮ್ಮಸ್ಸಿನಿಂದ ರೈತರು ತಮ್ಮ ಸಮಯವನ್ನು ಹೂಡಿ ಕಾರ್ಯಕ್ರಮದ ಫಲಾನುಭವಿಗಳಾದರು. HCN ನ್ಯೂಸ್ ಹಾಸನ್. ಹಾಸನ ಜಿಲ್ಲೆಯ ಶಿಕ್ಷಣ ಇಲಾಖೆಯ ಉನ್ನತ ಹುದ್ದೆಯಾದ ಉಪನಿರ್ದೇಶಕರ ಹುದ್ದೆಯನ್ನು ಬಲರಾಮ್ ಅವರು ಅಲಂಕರಿಸಿದರು. ಇವರು ಈ ಇಲಾಖೆಯಲ್ಲಿ ಅರ್ಕಲ್ಗೂಡು ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ, ಹಾಸನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಮತ್ತು ಹಾಸನ ಜಿಲ್ಲಾ ಪಂಚಾಯಿತಿ ಅಕ್ಷರ ದಾಸೋಹ ಅಧಿಕಾರಿಯಾಗಿಯೂ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಅಲ್ಲದೆ ವಿವಿಧ ಸ್ತರದ ಹುದ್ದೆಯನ್ನ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿ ಜೊತೆಗೆ ಸ್ವಲ್ಪ ಲೋಪವೂ ನಡೆಯದಂತೆ ಆ ಸ್ಥಾನಕ್ಕೆ ನ್ಯಾಯ ಒದಗಿಸಿಕೊಂಡು ಬಂದಿದ್ದಾರೆ. ಬಲರಾಮ್ ರವರು ಸ್ನೇಹಜೀವಿ, ಉತ್ತಮ ಅಧಿಕಾರಿ ಎಂದು ಹೆಸರು ಪಡೆದಿದ್ದಾರೆ. ಶ್ರೀಯುತರು ಶಿಕ್ಷಣ ಇಲಾಖೆಯ ಉನ್ನತ ಹುದ್ದೆಯ ಜವಾಬ್ದಾರಿಯನ್ನ ಇಂದು ಅನೇಕ ಇಲಾಖೆಯ ಸ್ನೇಹಿತರು, ಅಧಿಕಾರಿಗಳು ಸನ್ಮಾನಿಸಿ ಹಾಗೂ ಹೂಗುಚ್ಛ ನೀಡೋದ್ರ ಮೂಲಕ ಶುಭ ಹಾರೈಸಿದರು. HCN ನ್ಯೂಸ್ ಹಾಸನ. ಬೇಲೂರು ಪಟ್ಟಣದ ವೀರಶೈವ ಸಮುದಾಯ ಭವನದ ಪಕ್ಕದಲ್ಲಿರುವ ಶಿವಲಿಂಗೇಶ್ವರ ದೇವಾಲಯದಲ್ಲಿ ಶ್ರಾವಣ ಮಾಸದ ವಿಶೇಷ ಪೂಜಾ ಕಾರ್ಯಕ್ರಮ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಈ ವೇಳೆ ದೇವಾಲಯದಲ್ಲಿ ಬೆಳಗ್ಗೆ ರುದ್ರಾಭಿಷೇಕ, ಹೋಮ, ಮಹಾಮಂಗಳಾರತಿ ಹಾಗೂ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಜರುಗಿದವು. ನೂರಾರು ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೈವಾನುಗ್ರಹ ಪಡೆದರು. ಪೂಜಾ ಕಾರ್ಯಕ್ರಮದ ನಂತರ ಪ್ರಸಾದ ವಿತರಣೆ ನಡೆಯಿತು. ದೇವಾಲಯದ ವಾರ್ಷಿಕ ಶ್ರಾವಣ ಸೇವಾ ಆಚರಣೆ ಈ ಬಾರಿಯೂ ಸಾರ್ಥಕವಾಗಿತ್ತು. ಇದೇ ವೇಳೆ ಮಾತನಾಡಿದ ನಿವೃತ್ತ ಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ಹಾಗೂ ವೀರಶೈವ ಸಮಾಜದ ಮುಖಂಡ ಯೋಗೇಶ್, ಪ್ರತಿ ವರ್ಷದಂತೆ ಈ ವರ್ಷವೂ ಲೋಕ ಕಲ್ಯಾಣಾರ್ಥವಾಗಿ ಶ್ರಾವಣ ಮಾಸದಲ್ಲಿ ಪ್ರತಿವಾರವೂ ಸಹ ದೇವರಿಗೆ ಪೂಜಾ ಕೈಂಕರ್ಯಗಳನ್ನು ಸಮರ್ಪಿಸಿ ಎಲ್ಲರ ಒಳಿತಿಗಾಗಿ ಪ್ರಾರ್ಥಿಸಲಾಗಿದೆ. ಶ್ರಾವಣ ಮಾಸ ದೇವಭಕ್ತಿಯ ತಿಂಗಳಾಗಿ ಪರಿಗಣಿಸಲ್ಪಟ್ಟಿದ್ದು, ಈ ಸಮಯದಲ್ಲಿ ಶಿವಪೂಜೆಗೆ ಅಪಾರ ಮಹತ್ವವಿದೆ. ಶ್ರದ್ಧೆಯಿಂದ ಮಾಡಿದ ಪೂಜೆಯ ಫಲ ಅನಂತ. ಈ ದೇವಾಲಯದಲ್ಲಿ ನಡೆಯುವ ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತರಲ್ಲಿ ಶ್ರದ್ಧೆ, ನೈತಿಕತೆ ಮತ್ತು ಆಧ್ಯಾತ್ಮಿಕತೆ ಬೆಳೆಸುತ್ತವೆ ಎಂದರು. ಈ ಸಂದರ್ಭದಲ್ಲಿ ಪ್ರಧಾನ ಅರ್ಚಕ ಉಮೇಶ್, ವಕೀಲ ಲಿಂಗರಾಜು, ರಾಹೇಗೌಡ, ಪುಟ್ಟಸ್ವಾಮಿ, ಬಸವಪ್ರಸಾದ್, MC ರವಿ, ಮೊಗಣ್ಣಗೌಡ, ರಾಜಣ್ಣ, ಮಹೇಶ್ ಹಾಗೂ ಇದೇ ಸಂದರ್ಭದಲ್ಲಿ ಮಹಿಳಾ ವೇದಿಕೆ ವತಿಯಿಂದ ವಚನ ಗಾಯನ ಮತ್ತು ನಂತರ ಪ್ರಸಾದ ವಿನಿಯೋಗಿಸಲಾಯಿತು. HCN ನ್ಯೂಸ್ ಬೇಲೂರು.
ಎಲ್ಲರಿಗೂ ಶರಣಾರ್ಥಿಗಳು. ಪ್ರತಿ ವರ್ಷ ನಮ್ಮ ಶಿವಲಿಂಗೇಶ್ವರ ದೇವಸ್ಥಾನದಲ್ಲಿ ಶ್ರಾವಣ ಮಾಸದಲ್ಲಿ ಪ್ರತಿ ವಾರ ಪೂಜೆ ಮಾಡ್ತೀವಿ. ಅದೇ ರೀತಿ ಇವತ್ತಿನ ದಿವಸ ನಮ್ಮ ಸಮಾಜ ವತಿಯಿಂದ ನಾನು ಯೋಗೀಶ್ ಮತ್ತು ಕುಟುಂಬದವರಿಂದ ಈ ವಿಶೇಷ ಪೂಜೆ ಸಲ್ಲಿಸ್ತಾ ಇದ್ದೀವಿ. ಇದೇ ರೀತಿ ಮುಂದುವರಿಲಿ ಅಂತೇಳಿ ನಮ್ಮ ದೇವರಲ್ಲಿ ಬೇಡ್ಕೊಳ್ತೀವಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಕಲೇಶಪುರದಲ್ಲಿ ಪೊಲೀಸರಿಂದ ಹಿಂದೂ ಮುಸ್ಲಿಂ ಶಾಂತಿ ಸಭೆ ಆಯೋಜನೆ. ಶಾಂತಿ ಸೌಹಾರ್ದತೆಯಿಂದ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಆಚರಿಸಲು ಮನವಿ. ಸಾರ್ವಜನಿಕ ಗಣಪತಿ ಪ್ರತಿಷ್ಠಾಪನೆಗೆ 31 ನಿಯಮಾವಳಿಗಳು ಅನ್ವಯ. ಕಾಂಗ್ರೆಸ್ ತತ್ವ ಸಿದ್ಧಾಂತ ವಿರುದ್ಧ ನಡೆದುಕೊಂಡವರ ಮೇಲೆ ಕ್ರಮ. ಹೂಡಾ ಅಧ್ಯಕ್ಷ ಸ್ಥಾನ ಸಿಎಂ ಹೇಳಿದಂತೆ ತೀರ್ಮಾನವಾಗಲಿ. ಕೆಪಿಸಿಸಿ ಸದಸ್ಯ ಸಲೀಂ ಅಬ್ದುಲ್ ಹೇಳಿಕೆ. ಸಕಲೇಶಪುರ ತಾಲೂಕಿನ 3 ಕಣ್ಣುಗುಡ್ಡ ವ್ಯಾಪ್ತಿಯ 8 ಗ್ರಾಮಗಳ ರೈತರಿಗೆ ನೋಟಿಸ್ ಜಾರಿ. ವಾಸವಿರುವ ಕೂಲಿ ಕಾರ್ಮಿಕರ ಹಾಗೂ ಹಿಡುವಳಿದಾರರ ಮನೆಗಳ ತೆರವಿಗೆ ಆದೇಶ. ಮೂಲ ನಿವಾಸಿಗಳಿಗೆ ಆತಂಕ. ಅರಣ್ಯಾಧಿಕಾರಿಗಳ ವಿರುದ್ಧ ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ಆಕ್ರೋಶ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.